ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳು ಜ್ಞಾನಂಗೋತ್ರಿ ಯೂಟ್ಯೂಬ್ ಚಾನಲ್ಗೆ ಆದರ ಸ್ವಾಗತ. ಯಾರಾದರೂ ಮೊಟ್ಟ ಮೊದಲ ಬಾರಿಗೆ ಈ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಜ್ಞಾನಂಗೋತ್ರಿ ಯೂಟ್ಯೂಬ್ ಚಾನಲ್ ತಮಗೆ 5ರಿಂದ 10ನೇ ವರ್ಗದವರೆಗಿನ ಗಣಿತ ವಿಷಯದ ಎಲ್ಲ ಪಾಠಗಳನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾಯಿದೆ. ಹಾಗೂ ಅಷ್ಟೇ ಅಲ್ಲದೆ ಸೈನಿಕ ಶಾಲೆ, ನವೋದಯ, ಮುರಾರ್ಜಿ ಮುಂತಾದ ವಸತಿ ಶಾಲೆಗಳಿಗೆ ಕೂಡ ಬೇಕಾಗುವಂಥ ಗಣಿತದ ಎಲ್ಲ ಟಾಪಿಕನ್ನು ಕೂಡ ಕವರ್ ಮಾಡುವಂಥ ಒಂದು ಪ್ರಯತ್ನವನ್ನು ಈ ನಮ್ಮ ಜ್ಞಾನಾನುಭೂತಿ ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ಇದಕ್ಕಾಗಿ ಇದರ ಸದುಪಯೋಗ ಪಡೆದುಕೊಳ್ಳಲು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು 10ನೇ ವರ್ಗದ 1ನೇ ಅಧ್ಯಾಯ ವಾಸ್ತವ ಸಂಖ್ಯೆಯ ಬಗ್ಗೆ ಅಭ್ಯಾಸ ಮಾಡಬೇಕು. ಅದರಲ್ಲಿ ವಾಸ್ತವ ಸಂಖ್ಯೆಯಲ್ಲಿ ಒಂದು ಚಿಕ್ಕ ಟಾಪಿಕ್ ಇದೆ, ಯಾವುದಂದ್ರೆ ಅದು ಅವಿಭಾಜ್ಯ ಅಪವರ್ತನ ದುರ್ಲಭವಾಗಿ ವ್ಯಕ್ತಪಡಿಸುವುದು ಅನ್ನುವಂಥ ಒಂದು ಟಾಪಿಕ್. ಆ ಒಂದು ಟಾಪಿಕ್ನಲ್ಲಿ ಅವಿಭಾಜ್ಯ ಅಪವರ್ತನವು ದುರ್ಲಭವಾಗಿ ವ್ಯಕ್ತಪಡಿಸುವುದು ಅಂತ ಮೇನ್ ಟಾಪಿಕ್ ಇದೆ. ಆದರೆ ಇದರಲ್ಲಿ ಮೊದಲು ನಾವು ತಿಳ್ಕೊಳ್ಬೇಕಾದ ಅಂಶ ಯಾವುದಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವ, ಅವಿಭಾಜ್ಯ ಸಂಖ್ಯೆಗಳು ಗೊತ್ತಾದರೆ ಮಾತ್ರ ಏನಾಗುತ್ತೆ, ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡುಹಿಡಿಯಬಹುದು. ಓಕೆ, ಹಾಗಾದರೆ ಸಂಖ್ಯೆಗಳು ಅಂದ ತಕ್ಷಣ ನಮಗೆ ಪ್ರಾರಂಭವಾಗುವುದು ಯಾವುದ ಸಾಮಾನ್ಯವಾಗಿ ಪೂರ್ಣ ಸಂಖ್ಯೆಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ತಮಗೆಲ್ಲರೂ ಗೊತ್ತಿದೆ. ಈ ವಾಸ್ತವ ಸಂಖ್ಯೆ ಬಗ್ಗೆ ನೀವು ಈಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ಕಲಿತಿರುವುದು ನಮಗೆ ತಿಳಿದಿರುವ ಸಂಗತಿ ಇದೆ. ಹಾಗಾದರೆ ಈಗ ಒಂದರ ಅಪವರ್ತನಗಳು ಯಾವುವು? ಕೇವಲ 1 ಅಂದರೆ 1ರ ಅಪವರ್ತನ 1 ಆಗಿದೆ. 2ರ ಅಪವರ್ತನಗಳು 1 ಮತ್ತು 2. ಓಕೆ, ಹಾಗೆ 3ರ ಅಪವರ್ತನಗಳು 1 ಮತ್ತು 3 ಆಗಿದೆ. ಅಪವರ್ತನ ಎಂದರೆ ಆ ಸಂಖ್ಯೆಯನ್ನು ಭಾಗಿಸುವಂಥ ಸಂಖ್ಯೆಗಳು ಎಂದರ್ಥ. ಹಾಗೆ 4ರ ಅಪವರ್ತನ 1, 2 ಮತ್ತು 4. ಈ 4 ಅನ್ನುವಂಥ ಸಂಖ್ಯೆ 1ರಿಂದ ಭಾಗಿಸಲ್ಪಡುತ್ತದೆ, 2ರಿಂದ ಮತ್ತು 4ರಿಂದ ಈ 3 ಸಂಖ್ಯೆಯನ್ನು ಭಾಗಿಸಲ್ಪಡುತ್ತದೆ. ಹಾಗೆ 5ರ ಅಪವರ್ತನ 1 ಮತ್ತು 5. ಓಕೆನಾ. ಹಾಗೆ 6ರ ಅಪವರ್ತನ 1, 2, 3, 6. ಓಕೆ. 7ರ ಅಪವರ್ತನ 1 ಮತ್ತು 7. ಹಾಗೆ 8ರ ಅಪವರ್ತನ 1, 2, 4 ಮತ್ತು 8. ಹಾಗೆ 9ರ ಅಪವರ್ತನ 1, 3 ಮತ್ತು 9. ಹಾಗೆ 10ರ ಅಪವರ್ತನ 1, 2, 5 ಮತ್ತು 10. ಓಕೆನಾ. ಹಾಗಾದರೆ ಇದರಲ್ಲಿ ಕೆಲವು ಸಂಖ್ಯೆಗಳು ಕೇವಲ 2 ಅಪವರ್ತನ ಹೊಂದಿದೆ, ಅಂಥ ಸಂಖ್ಯೆಗಳ ಮೊದಲು ಹೊರಗಿಡ್ತೀವಿ. ಹಾಗೆ 11ರ ಅಪವರ್ತನ 1 ಮತ್ತು 11. ಹೀಗೆ ಸಂಖ್ಯೆಗಳು ಮುಂದುವರಿತು. ಇದರಲ್ಲಿ 2 ಅಪವರ್ತನ ಹೊಂದಿರುವ ಸಂಖ್ಯೆ ಯಾವುವು? 2, 3, 5, 7 ಮತ್ತು 11. ಅಂದರೆ 2, 3, 5, 7, 11, 13, 17, 19 ಹೀಗೆ ಮುಂದುವರಿತಾರೆ. ಅಂತ ಇಂಥ ಸಂಖ್ಯೆ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ. ಓಕೆನಾ. ಇನ್ನು 2ಕ್ಕಿಂತ ಹೆಚ್ಚು ಅಪವರ್ತನವಲ್ಲ, 4, 6, 8, 10 ಇವಕ್ಕೆ ಅಂತ ನಾವು ಭಾಜ್ಯ ಸಂಖ್ಯೆ. ಭಾಜ್ಯ ಸಂಖ್ಯೆ. ಹಾಗಾದ್ರೆ ಭಾಜ್ಯ ಸಂಖ್ಯೆಗಳು ಯಾವ? 4, 6, 8, 9, 10 ಇವು ಕೂಡ ಮುಂದುವರಿಯುತ್ತವೆ. ಅಂದರೆ ಅಪರಿಮಿತವರೆಗೆ ಸಂಖ್ಯೆಯನ್ನು ಹೊಂದಿರ್ತವೆ. ಹಾಗಾದ್ರೆ ಈಗ ನಮ್ಗೆ ಏನಾಯಿತು, ಅವಿಭಾಜ್ಯ ಸಂಖ್ಯೆಗಳ ಕಲ್ಪನೆ ಆಯಿತು. ಅಂದ್ರೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದ್ರಿ? 2. ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ 4. ಈಗ ನಾವು ಭಾಜ್ಯ ಸಂಖ್ಯೆಯನ್ನು ಬಿಟ್ಟು ಇವುಗಳನ್ನ ಅವಿಭಾಜ್ಯ ಸಂಖ್ಯೆಯ ಬಗ್ಗೆ ಬಳಸ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ನೀವು ಅವಿಭಾಜ್ಯ ಸಂಖ್ಯೆಯ ಬಗ್ಗೆ ಕಲ್ಪನೆ ಬಂದಿದೆ ಅಂತ ತಿಳ್ಕೊತೀನಿ. ಈಗ ಅದರಲ್ಲಿ ಮೊಟ್ಟ ಮೊದಲನೇ ಪ್ರಶ್ನೆ ಒಂದು ಉದಾಹರಣೆಗೆ ತೆಗೆದುಕೊಂಡು, ಯಾವುದು? 140. ಈಸಿ ಕ್ವಶನ್, ಸಮ್ ಕ್ವಶನ್ ಇದೆ. 140 ನಾವು ಭಾಗಾಕಾರ ರೂಪದಲ್ಲಿ ಮಾಡಬೇಕು. ಯಾವುದ ಅಪವರ್ತಿಸುವಿಕೆ ವಿಧಾನಗಳು ಭಾಗಾಕಾರ ಮಾಡಬೇಕು. ಹಾಗಾದರೆ ಇದು ಸಮಸಂಖ್ಯೆ ಇದೆ. 140 ಇದು ಸಮಸಂಖ್ಯೆ. ಇದು 2ರಿಂದ ಭಾಗಿಸಲ್ಪಡುತ್ತದೆ. ಓಕೆನಾ.
ಹಾಗಾದ್ರೆ ಎರಡರಿಂದ ಭಾಗಿಸಲ್ಪಟ್ಟಾಗ ಎರಡನ್ನ ಯಾಕೆ ತೊಗೊಂಡು ನಾವು ಎರಡು ಅವಿಭಾಜ್ಯ ಸಂಖ್ಯೆಯನ್ನು ಭಾಗವಹಿಸುತ್ತೆ. ಕೇವಲ ಅವಿಭಾಜ್ಯ ಸಂಖ್ಯೆಯನ್ನು ಮಾತ್ರ ನಾವಿಲ್ಲಿ ಭಾಗಾಕಾರ ಮಾಡಬೇಕು ಇವತ್ತು ವಿದ್ಯಾರ್ಥಿಗಳಿಗೆ ನೆನಪಿರಲಿ. ಎರಡು 7 14 0 ಸರಿ ಅಂದರೆ 2 20 140. ಹಾಗೆ ಮತ್ತೆ ಎರಡರಿಂದ ಭಾಗಿಸೋಣ. 2 3 6 7 ಒಳಗೆ 6 ಕಳೆದ್ರೆ 1 ಉಳಿತು. ಮುಂದೆ 0 ಅಂದರೆ 1 0 ಅಂದರೆ 10. 2 5 10 ಅಂದ್ರೆ 2 35 70. ಹಾಗೆ ಇನ್ನು 2ರಿಂದ 5 ಭಾಗಿಸುವುದಿಲ್ಲ. ಅದಕ್ಕೆ ಈಗ ನಾವು 5 ಕೂಡ ಅವಿಭಾಜ್ಯ ಸಂಖ್ಯೆ, ಕೇವಲ ಅವಿಭಾಜ್ಯ ಸಂಖ್ಯೆಯಿಂದ ಮಾತ್ರ ಭಾಗಿಸಬೇಕು ನೆನಪಲ್ಲಿ. ಇನ್ನು 5 7 35. ನೆಕ್ಸ್ಟ್ 7 1 7 ಅಂದರೆ 140. ಆದ್ದರಿಂದ 140 ಈ ಥರ ಅವಿಭಾಜ್ಯ ಅಪವರ್ತನಗಳು 2 2 5 7 ಅಂತ ಬರ್ತಾನೆ. ಯಾಕಂದ್ರೆ ಇನ್ನು ಇದರಲ್ಲಿ ಯಾವ ಗುಂಪು ಅಥವಾ ಸಂಖ್ಯೆಗಳು ಅಂಥ ಸಂಖ್ಯೆಯನ್ನು ಬರ್ತೀನಿ. ಇದು ಉದಾಹರಣೆ 2 2 ಇರ್ತದವು 2 ಅಂದರೆ 2 ಘಾತಾಂಕ 2 ಅಥವಾ 2 ಸ್ಕ್ವೇರ್ ಅಂತ ಬರೋದು. ನೆಕ್ಸ್ಟ್ ಇಂಟು 5 ಇಂಟು 7 ಈ ರೀತಿಯಾಗಿ ಮತ್ತು ನಾವು ಅವಿಭಾಜ್ಯ ಅಪವರ್ತನಗಳ ಘಾತಾಂಕ ರೂಪಗಳು ಅಥವಾ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತೇವೆ ಅಂತ ಹೇಳಿ. ಇನ್ನು ವಿದ್ಯಾರ್ಥಿಗಳು ಹಾಗೆ ಎರಡನೇ ಉದಾಹರಣೆ 156 ಸಮ ಸಂಖ್ಯೆ 156ನ್ನ ಭಾಗಾಕಾರ ಮಾಡಿ. ಇದು ಕೂಡ ನೋಡ್ರಿ ನಾವು ಇದು 156 ಸಮ ಸಂಖ್ಯೆ ಅಂತ ಹೇಳಿ ಇದನ್ನು ಕೂಡ 2ರಿಂದ ಮತ್ತು ಈಸಿಯಾಗಿ ನಾವು ಭಾಗಾಕಾರ ಮಾಡ್ಬೋದು. 2 7 14 15 14 ಆದ್ರೆ 1 ಇರ್ತದೆ. ಆ 1 ಹಿಂದೆ 6 ಐತಿ, ಎಷ್ಟಾಯಿತು 16 ಐತಿ. 2 8 16 ಓಕೆ ಅಂದರೆ 2 78 156. ಹಾಗೆ ನೆಕ್ಸ್ಟ್ ಮತ್ತೆ 2ರಿಂದ 78 ಭಾಗಿಸಲ್ಪಡುತ್ತೆ. 2 3 6 7 ಒಳಗೆ 6 ಅಂದರೆ 1 ಇತ್ತು. ನಿಂತೆ 8 ಎಷ್ಟಾಯಿತು 2 ಅಂದರೆ 18 ಆಯಿತು. 2 9 18. ಈಗ 39 ಉಳಿತು. ಈ 39 2ರಿಂದ ಭಾಗಿಸಂಗಿಲ್ಲ, ಅಂದರೆ ಭಾಗವಾಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇದು 3ರಿಂದ ಭಾಗವಹಿಸ್ತದೆ. 3 ಅವಿಭಾಜ್ಯ ಸಂಖ್ಯೆ ಅಂತ ಭಾಗವಹಿತು. ಅದಕ್ಕಾಗಿ 3ರಿಂದ ತೆಗೆದುಕೊಂಡು 3 1 3 3 3 9 ಅಂದರೆ 3 13 39. ಹಾಗೆ 13 1 13 ಓಕೆನಾ. ಆದ್ದರಿಂದ 156 ಅವಿಭಾಜ್ಯ ಅಪವರ್ತನಗಳು ನಾವು 2 ಇಂಟು 2 ಇಂಟು 3 ಇಂಟು 13. ಆದ್ದರಿಂದ 156 ಇದರ ಅಪವರ್ತನಗಳು 2 2 ಘಾತಾಂಕ 2 ಇಂಟು 3 ಇಂಟು 13. ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ ಓಕೆನಾ. ಹಾಗೆ ಉದಾಹರಣೆ 3 ತೆಗೆದುಕೊಂಡು ಉದಾಹರಣೆ 3ರಲ್ಲಿ ಯಾವ ಸಂಖ್ಯೆ ತೆಗೆದುಕೊಂಡು 5005 ಅಂತ ತೆಗೆದುಕೊಂಡು ಇದು ಅಭ್ಯಾಸ 1.1ರಲ್ಲಿ ಇರುವಂಥ ಒಂದು ಉದಾಹರಣೆ ಓಕೆನಾ. ಹಾಗಾದರೆ 5005ನ್ನು ನಾವು ಏನು ಮಾಡಿದ್ರೆ ಭಾಗಾಕಾರ ಮಾಡಿದ್ವಿ. ಇದನ್ನು ಯಾವ ಸಂಖ್ಯೆ ನೋಡಿದ್ರೆ ಇದನ್ನು 5ರಿಂದ ಭಾಗಾಕಾರ ಮಾಡೋಣ ಓಕೆನಾ. ಹಾಗಾದರೆ ಈಗ ಮತ್ತು 5 1 5 0 0 ಅಂದರೆ 5 3 500. 5 1 5 ಅಂದರೆ 5 1001 5001 ಅಂತ ಕೇಳ್ತೀವಿ. ಹಾಗಾದ್ರೆ ಈಗ ಮಕ್ಕಳ್ರಿ 1001 ಆಗುತ್ತೆ. ಇನ್ನದು ಯಾವ ಸಂಖ್ಯೆ ಭಾಗವಹಿಸಿ ಕೇವಲ ಅವಿಭಾಜ್ಯ ಸಂಖ್ಯೆಯನ್ನು ಮಾತ್ರ ಭಾಗವಹಿಸಬೇಕು. ಯಾವ ಸಂಖ್ಯೆ ಅಂದರೆ 7ರಿಂದ ಭಾಗವಹಿಸ್ತೀವಿ ಅದಕ್ಕೆ 7 ಓಕೆನಾ. ಹಾಗೆ 7 1 7 10 ಒಳಗೆ ಹೋದರೆ 3 ಇತ್ತು. ಇನ್ನು ಎಷ್ಟು ಉಳಿತು 10 ಒಳಗೆ 7 ಹೋದರೆ 3 ಇತ್ತು. ಇನ್ನು 0 ಇತ್ತು. ಎಷ್ಟಿತ್ತು 35 ಕರೆಕ್ಟಾ. ಹಾಗಾದ್ರೆ 7 4 28 30 28 ಹೋದರೆ ಎಷ್ಟು ಉಳಿತು 2 ಇತ್ತು. 2 ಹಿಂದೆ 1 ಇತ್ತಂದ್ರೆ 21 ಆಯಿತು. ಹಂಗಾರೆ 7 3 21 ಓಕೆನಾ. ಹಾಗೆ ಎಷ್ಟು ಬೇಕೈತಿ ಇಲ್ಲಿ 141 ಅಂದರೆ 7 143 1001
1 ಅಂತ ಕರಿತೀವಿ. ಓಕೆನಾ? ಇನ್ನು 1, 4, 3 ಮತ್ತು ಯಾವ ಅವಿಭಾಜ್ಯ ಸಂಖ್ಯೆಯಿಂದ ಭಾಗವತೈತಿ ನೋಡೋಣ. ಓಕೆನಾ? ಈಗ ಯಾವ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ರೀ? ನಮ್ಮ ಇರೋದ 11ರಿಂದ ಭಾಗ ಹೋಗುತ್ತದೆ. 11 ಕೂಡ ಅವಿಭಾಜ್ಯ ಸಂಖ್ಯೆ 5, 7, 11. ಕರೆಕ್ಟಾ? ಇವು ಎರಡು ಸಂಖ್ಯೆ ತೊಗೊಂಡ್ರಿ 14. 11 1 11. 14 11 ಎಷ್ಟು ಹೋಯ್ತು? 14 11 3 ಹೋಯ್ತು. ಹಿಂದೆ 3 ಐತಿ, ಇಲ್ಲಿ 3 ಇತ್ತು ಅಂದ್ರೆ 33 ಆಗಿತ್ತು. ಓಕೆನಾ? 11 3 33. ಮತ್ತು 13 ಆಗ್ತಿತ್ತು. 13 ಕೂಡ ಅವಿಭಾಜ್ಯ ಸಂಖ್ಯೆ 13 1 13. ಓಕೆ, ಆದ್ದರಿಂದ 5005 5 × 5 × 7 × 11 × 13. ಇಲ್ಲಿ ಯಾವೂ ಕೂಡ ಆಧಾರ ಸಂಖ್ಯೆಗಳು ಸೇಮ್ ಅಲ್ಲ. ಅಂದರೆ ಯಾವ ಸಂಖ್ಯೆ ಕೂಡ ಡಬಲ್ ರೀತಿಯಲ್ಲಿ ರಿಪೀಟ್ ಆಗೋದಿಲ್ಲ. ಯಾವ ಸಂಖ್ಯೆನೂ ಪುನರಾವರ್ತನೆ ಆಗಿರಲ್ಲ. ಅದಕ್ಕಾಗಿ ನಾವು ಅದನ್ನು ಈ ರೀತಿಯಾಗಿ ಬೆಳಿತೀವಿ. ಹಾಗೆ ಇನ್ನು ನೆಕ್ಸ್ಟ್ ಉದಾಹರಣೆ ಯಾವತ್ತು ಅಂದರೆ ಉದಾಹರಣೆ 4. ಉದಾಹರಣೆ 4 ಉದಾಹರಣೆ 4 3825. 3825. ಓಕೆನಾ? ಇದು ಸಂಖ್ಯೆ 3ರಿಂದ ಸಂಪೂರ್ಣವಾಗಿ ಹಾಗೆ ಹೋಗುತ್ತದೆ. ಓಕೆ, ಹಾಗಾದ್ರೆ 3ರಿಂದ ಹೋಗುತ್ತದೆ ಹಾಗೂ 5ರಿಂದ ಕೂಡ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ. 5ರಿಂದ ಭಾಗ ಮಾಡ್ಬೋದು, 3ರಿಂದ ಭಾಗ ಮಾಡ್ಬೋದು. ಹಾಗಾದರೆ 3 ತೆಗೆದುಕೊಳ್ಳಿ, ಚಿಕ್ಕ ಸಂಖ್ಯೆ. 3 1 3, 3 2 6, 8 6 7 ಆಯಿತು, 8 7 22 ಆಯಿತು. 3 7 21, 22 24 ಆದರೆ 15ರಿಂದ 5 ಐತಿ. ಎಷ್ಟು ಹೋಯ್ತು? 1 ಹೋಯ್ತು, 15 ಆಯಿತು. 3 ಎಷ್ಟು 15? 3 5 15. ಈಗಲೂ ಕೂಡ ಇದು 5ರಿಂದ ಭಾಗ ಹೋಗುತ್ತದೆ ಹಾಗೂ 3ರಿಂದ ಕೂಡ ಭಾಗ ಹೋಗುತ್ತದೆ. ಓಕೆ, 3 4 12. ಓಕೆ, ಇನ್ನು 3 2 6, 7 6 1 ಇತ್ತು. ಇನ್ನೊಂದು 5 ಐತಿ, 15. 3 5 15. ಓಕೆ, ಇನ್ನದು 5ರಿಂದ ಭಾಗಿಸಲ್ಪಡ್ತದೆ. 5 8 40 42 40 2 ಇತ್ತು. ಇವಾಗ ಹಿಂದೆ 5 ಐತಿ. ಎಷ್ಟಾಯಿತು? 25 ಆಯಿತು. 5 5 25. ಓಕೆ, ಮತ್ತು 5ರಿಂದ ಭಾಗಿಸಲ್ಪಡ್ತದೆ. 5 1 5, 8 5 3 ಇತ್ತು, 35. 5 7 35. ಓಕೆ, ಮುಂದೆ 17 1 17. ಓಕೆ, ಪೂರ್ತಿಯಾಗಿ ಭಾಗವಹಿಸಿ. ಆದ್ದರಿಂದ 3825 ಇದು ಇದರ ಅವಿಭಾಜ್ಯ ಪತ್ರ 3 × 3 × 5 × 5 × 13. ಇನ್ನು 3 3 ಎಷ್ಟು ಬಂದು? 2 ಬಂದು. ಓಕೆ, 5 5 ಎಷ್ಟು ಬಂದು? 2 ಬಂದು ಇಂಟು 13. ಓಕೆ.